ಇವತ್ತಿನ ವಿಶೇಷ ಗೋಬಿ ಪರಾಟ. ಈ ಹೂಕೋಸಿನ ಪರಾಟ ಮಾಡಿದ ಮೇಲೆ ಕಾಟನ್ ಬಟ್ಟೆ ಥರ ಸಾಫ್ಟ್ ಆಗಿರಬೇಕು. ಹೇಗೆ ಮಡಿಸಿದ್ರೂ ಅದು ಕಟ್ಟಾಗಬಾರ್ದು. ಜೊತೆಗೆ ಒಳಗಡೆ ಇರೋಂಥ ಸ್ಟಫಿಂಗು ಎಲ್ಲ ಕಡೆನೂ ಈವನ್ ಆಗಿ ಸ್ಪ್ರೆಡ್ ಆಗಿರಬೇಕು. ನೋಡಿದ್ರೆ ಸೆಂಟ್ರಲ್ಲಿ ಸ್ಟಫಿಂಗ್ ಹೇಗಿದೆಯೋ ಹಾಗೆಯೇ ಕೊನೆಯವರೆಗೂ ಸ್ಟಫಿಂಗು ಸ್ಪ್ರೆಡ್ ಆಗಿದೆ. ಈ ರೀತಿ ಈ ಪರಾಟ ಮಾಡಬೇಕು ಅಂದರೆ ಸ್ಟಫಿಂಗ್ ಹೇಗೆ ಮಾಡಬೇಕು, ಹಿಟ್ಟು ಹೇಗೆ ಕಲಿಸ್ಬೇಕು, ಹೇಗೆ ಲಟ್ಟಿಸ್ಬೇಕು, ಎಲ್ಲ ಡೀಟೇಲ್ಸ್ ಆಗಿ ನೋಡ್ಕೊಂಡು ಬರೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಗೋಬಿ ಪರಾಟೆಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಗೋಬಿನ ಈ ರೀತಿ ಕಟ್ ಮಾಡಿಕೊಂಡು ಉಪ್ಪಿನ ಬಿಸಿನೀರಿನಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಯೆಲ್ಲೋ ಕಲರ್ ಇದೆ. ಈಗ ಎಲ್ಲ ಚೆನ್ನಾಗಿ ನೀರೆಲ್ಲ ಸೋಸಿದ ಮೇಲೆ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ನೀರು ಹಾಕದೇ ಈ ರೀತಿ ರವೆ ರವೆಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದು ರೆಡಿಯಾಗಿದೆ. ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಅಂದರೆ ಕುಟ್ಟಿರೋ ಅಂಥ ಧನಿಯಾ ಬೀಜನ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಧನಿಯಾ ಬೀಜದ ಪುಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ನಾವು ಮಿಕ್ಸಿನಲ್ಲಿ ರುಬ್ಕೊಂಡಿದ್ವಲ್ಲ, ನೀರು ಹಾಕ್ತಾನೆ ರವೆ ರವೆ ಥರ ಮಾಡ್ಕೊಂಡಿದ್ವಲ್ಲ ಗೋಬಿ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದರಿಂದ ಸುಮಾರು 5ರಿಂದ 6 ಒಳ್ಳೆ ಮೀಡಿಯಮ್ ಸೈಜ್ ಪರಾಟನ ಮಾಡಬಹುದು. ಇವಾಗ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಾಡಿಸಿದ ಮೇಲೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಹುಳಿಗೆ ಸ್ವಲ್ಪ ಆಮಚೂರು ಪುಡಿ, ಬ್ಲ್ಯಾಕ್ ಸಾಲ್ಟು, ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗರಂ ಮಸಾಲೆ ಪುಡಿನೂ ಹಾಕ್ಬೋದು, ನಾನಾದರೆ ಇವತ್ತು ಹಾಕಿಲ್ಲ, ಯಾಕೆಂದರೆ ಗೋಬಿ ಫ್ಲೇವರು ಚೆನ್ನಾಗಿ ಬರಲಿ ಅಂತ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಬ್ಲ್ಯಾಕ್ ಸಾಲ್ಟಲ್ಲಿ ಸ್ವಲ್ಪ ಉಪ್ಪಿನಂಶ ಇದೆ. ಗೋಬಿನ ಉಪ್ಪಿನ ನೀರಿನಲ್ಲಿ ಆಗಲೇ ನಾವು ಸ್ವಲ್ಪ ಬೇಯಿಸ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಉಪ್ಪಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಲೋ ಟು ಮೀಡಿಯಮಲ್ಲಿ ಮಾತ್ರ ಇಟ್ಕೊಳ್ಳಿ, ಯಾಕೆಂದರೆ ಗೋಬಿ ಬಿಸಿನೀರಿನಲ್ಲಿ ಹಾಕಿ ಆಗಲೇ ಒಂದು ಸಾರಿ ಬೇಯಿಸಿರೋದ್ರಿಂದ, ಲೈಟಾಗಿ ಬ್ಲಾಂಚ್ ಮಾಡಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರಿನಂಶ ಇರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇನ್ನು ಹಾಗೆ ಆರೋದಕ್ಕೆ ಬಿಡೋಣ. ಸ್ಟಫಿಂಗ್ ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಇವತ್ತು ಹಿಟ್ಟನ್ನು ಅಗಾರೋ ಅವರ ರಾಯಲ್ ಸ್ಟ್ಯಾಂಡ್ ಮಿಕ್ಸರ್ನಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಮಾಮೂಲಿ ಅಂಗಡಿ ಗೋಧಿ ಹಿಟ್ಟು, ಮನೆ ಗೋಧಿ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ. 2 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಜ್ವೇನ್ ಪುಡಿ, ಅಜ್ವೇನನ್ನ ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಹಿಟ್ಟನ್ನು ಕಲಸೋ ಅಂಥ ಅಟ್ಯಾಚ್ಮೆಂಟ್ನ ಹಾಕ್ಕೊಂಡು ಇದನ್ನು ನಾವು ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ, ನೀರನ್ನ ಹಾಕ್ತೇನೆ. ಇದನ್ನು ಮಾಮೂಲಿಯಾಗಿ ನಾವು ಕೈನಲ್ಲೂ ಸಹ ಕಲಿಸ್ಕೋಬೋದು, ಆದರೆ ಇವತ್ತು ನಾನು ಮೆಷಿನಲ್ಲಿ ಕಲಸಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಕಲಿಸ್ಬೋದು ಅಂತ. ಈಗ ನೋಡಿ, ಒಂದು ಸಾರಿ ಹಿಟ್ಟು, ಉಪ್ಪು, ಅಜ್ವೇನ್ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಹಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಒಂದೇ ಸಾರಿ ಹಾಕ್ತಾನೆ ಸ್ವಲ್ಪ ಈ ರೀತಿ ನಾವು ಹಾಕ್ಕೊಂಡು ಹಿಟ್ಟನ್ನು ಮೃದುವಾಗಿ ಕಲಿಸ್ಕೋಬೇಕಾಗುತ್ತೆ. ತೀರಾ ಸಾಫ್ಟಾಗೂ ಇರಬಾರ್ದು, ಹಾಗೆ ತೀರಾ ಗಟ್ಟಿಗೂ ಇರಬಾರ್ದು. ಪರಾಟಾಗೆ ಅಥವಾ ಚಪಾತಿಗೆ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವೋ ಅದೇ ರೀತಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ನೋಡಿದ್ರೆ 1 ನಿಮಿಷದೊಳಗಡೆ ಹಿಟ್ಟು ಕಲಸಿ ರೆಡಿಯಾಗಿದೆ. ಇದಕ್ಕೆ ನಾನು 1 ಡ್ರಾಪ್ ಎಣ್ಣೆನೂ ಸಹ ಹಾಕಿಲ್ಲ. ಎಣ್ಣೆ ಹಾಕ್ತಾನೆ ಹಿಟ್ಟನ್ನು ಕಲಸಿ ನಾವು ಪರಾಟನ ಆರಾಮವಾಗಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಆ ಅಟ್ಯಾಚ್ಮೆಂಟ್ನ ಹಿಟ್ಟಿನಿಂದ ಸಪ್ರೇಟ್ ಮಾಡಿದರೆ ಮೃದುವಾದಂಥ ಚಪಾತಿ ಅಥವಾ ಪರಾಟ ಹಿಟ್ಟು ರೆಡಿ. ಈ ಹಿಟ್ಟು ಪರ್ಫೆಕ್ಟಾಗಿ ಸಾಫ್ಟ್ ಆಗಿದೆ, ಹಾಗೆಯೇ ಸ್ಟಿಫ್ ಆಗಿದೆ. ಇದರಿಂದ ನಾವು ಉಪಯೋಗಿಸಿ ನೀವು ಚಪಾತಿನಾದರೂ ಮಾಡ್ಬೋದು, ಪರಾಟನಾದರೂ ಮಾಡ್ಬೋದು. ಆದರೆ ಪೂರಿ ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಇಷ್ಟು ಸಾಫ್ಟಾಗಿರಬೇಕು. ಹಿಟ್ಟು ರೆಡಿಯಾಗಿದೆ. ಇದನ್ನು ಹಾಗೇ ಇಡಬಾರ್ದು. ಇದಕ್ಕೆ 1ರಿಂದ 2 ಡ್ರಾಪಷ್ಟು ಎಣ್ಣೆನ ಬಿಟ್ಟು ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಆಮೇಲೆ ಪರಾಟ ಮಾಡಿದ್ರೆ ಪರಾಟ ಕಿತ್ತು ಹೋಗ್ದಂಗೆ ಬರುತ್ತೆ. ಇಲ್ಲಿ ಸ್ಟಫಿಂಗು ಚೆನ್ನಾಗಿ ಆರಿ ರೆಡಿಯಾಗಿದೆ. ಹಾಗೆಯೇ ಹಿಟ್ಟು ಸಹ 10 ನಿಮಿಷ ನೆಂದು ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ಏನು ಮಾಡಬೇಕು, ಈಕ್ವಲ್ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಅಷ್ಟು ಹಿಟ್ಟಿನಲ್ಲಿ 6 ಉಂಡೆಗಳು ರೆಡಿಯಾಗಿದೆ. ಇವಾಗ ಮೊದಲು ನಾವು ಏನು ಮಾಡಬೇಕು, ಕೈಗೆ ಸ್ವಲ್ಪ ಹಿಟ್ಟನ್ನು ಮಾಡಿಕೊಂಡು, ಅಂದರೆ ಒಣ ಹಿಟ್ಟನ್ನು ಮಾಡಿಕೊಂಡು, ಮೊದಲು ಗೋಧಿ ಹಿಟ್ಟನ್ನು ಈ ರೀತಿ ಕಪ್ ಶೇಪ್ನಲ್ಲಿ ಮಾಡಿಕೊಂಡು ಒಳಗಡೆ ಸ್ಟಫಿಂಗನ್ನು ತುಂಬಿಕೊಂಡು ಹೆಬ್ಬೆಟ್ಟಿನ ಸಹಾಯದಿಂದ ಸ್ಟಫಿಂಗ್ನ ಒಳಗಡೆ ತುಂಬ್ತಾ ಇರಬೇಕು. ಹಾಗೆಯೇ ಹೊರಗಡೆಯಿಂದ ಗೋಧಿ ಹಿಟ್ಟನ್ನು ಕವರ್ ಮಾಡ್ಕೊಂಡು ಬರಬೇಕು. ಈಗ ನೋಡಿದ್ರೆ ಸಮ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಸ್ಟಫಿಂಗ್ನ ತೊಗೊಂಡ್ರಿಂದ ಪರ್ಫೆಕ್ಟಾಗಿ ಉಂಡೆ ರೆಡಿಯಾಗಿದೆ. ಎಕ್ಸ್ಟ್ರಾ ಗೋಧಿ ಹಿಟ್ಟಿದ್ದರೆ ಅದನ್ನು ಸೈಡಿಗೆ ತೆಗೆದಿರಬಹುದು. ಇವಾಗ ಒತ್ತೋದಕ್ಕೆ ನಾನಿಲ್ಲಿ ಒಣ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಪರಾಟ ಉಂಡೆನ, ಅದನ್ನ ಇಟ್ಕೊಂಡು ಮೊದಲು ನಾವು ಏನು ಮಾಡಬೇಕು, ಈ ರೀತಿ ಬೆರಳಿನ ಸಹಾಯದಿಂದ ಸ್ವಲ್ಪ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಆ ಸ್ಟಫಿಂಗು ಮಧ್ಯಭಾಗದಿಂದ ತುದಿವರೆಗೂ ಅದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಹಾಗಾಗಿ ಮೊದಲು ಕೈಯಿಂದ ಈ ರೀತಿ ಅಮುಕ್ಬಿಟ್ಟು ಆಮೇಲೆ ಲಟ್ಟಣಿಗೆ ತೊಗೊಂಡು ನಾವು ಲಟ್ಟಿಸ್ಬೇಕಾಗುತ್ತೆ. ಲಟ್ಟಣಿಗೆ ತೊಗೊಂಡು ಮೊದಲೇ ನಾವು ಸೆಂಟ್ರಲ್ಲಿ ನಾವು ಪ್ರೆಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಸ್ಟಫಿಂಗ್ ಎಲ್ಲ ಏನಾಗುತ್ತೆ ಸೆಂಟ್ರಲ್ಲೇ ಉಳ್ಕೊಂಡು ಎಡ್ಜಲ್ಲಿ
ದಪ್ಪವಾಗಿ ಹಿಟ್ಟು ಮಾತ್ರ ಉಳ್ಕೊಂಡಿರುತ್ತೆ, ಗೋಧಿ ಹಿಟ್ಟು ಮಾತ್ರ ಉಳ್ಕೊಂಡಿರುತ್ತೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ, ಲಟ್ಟಣಿಗೆನ ನಾನು ಮೊದಲು ಎಡ್ಜಿನಲ್ಲಿ ಹಾಕಿ ಪ್ರೆಸ್ ಮಾಡ್ತಾ ಇದ್ದೀನಿ. ಎಡ್ಜಿಂದ ಪ್ರೆಸ್ ಮಾಡಿಕೊಂಡು ಆಮೇಲೆ ಕೊನೆಗೆ ಸೆಂಟ್ರಲ್ಲಿ ಪ್ರೆಸ್ ಮಾಡಿದರೆ ಸ್ಟಫಿಂಗು ಒಂದೇ ಸಮನಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ. ಪರಾಟ ಸರಿಯಾಗಿ ಬಂದಿಲ್ಲ ಅಂತಂದರೆ ಸೆಂಟ್ರಲ್ಲಿ ಮಾತ್ರ ಸ್ಟಫಿಂಗ್ ಇರುತ್ತೆ, ತುದಿನಲ್ಲಿ ಬರೀ ಗೋಧಿ ಹಿಟ್ಟು ಉಳ್ಕೊಂಡಿರುತ್ತೆ, ಸೆಂಟ್ರಲ್ಲಿ ಗಟ್ಟಿ ಇರುತ್ತೆ, ತುದಿನಲ್ಲಿ ಸಾಫ್ಟ್ ಆಗಿರುತ್ತೆ, ಕಿತ್ತೋಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನಾನು ತೋರಿಸಿದ್ನಲ್ಲ ಈ ರೀತಿ ನೀವು ಲಟ್ಟಿಸ್ಕೊಳ್ಳಿ, ಪರ್ಫೆಕ್ಟಾಗಿ ಪರಾಟ ಬರುತ್ತೆ. ಇಲ್ಲಿ ಹರಳೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಹೈಯಲ್ಲೇ ಇದೆ, ಹರಳೆ ಚೆನ್ನಾಗಿ ಕಾದಿದೆ. ಮೊದಲು ಎಣ್ಣೆ ಹಾಕಿಬಿಟ್ಟು ಪರಾಟ ಹಾಕಿ ಆಮೇಲೆ ಲಾಸ್ಟಿಗೆ ಬೆಣ್ಣೆನ ತುಪ್ಪನ ಹಾಕಿದರೆ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಬಿಸಿಯಾದಂಥ ಹರಳೆ ಮೇಲೆ ಪರಾಟ ಹಾಕಿಬಿಟ್ಟು ಒಂದು 30 ಸೆಕೆಂಡ್ ವೆಯ್ಟ್ ಮಾಡಿ ಮತ್ತೆ ತಿರುಗಿಸಿ. ಈ ರೀತಿ ಬ್ರೌನ್ ಸ್ಪಾಟ್ ಬಂದಿದೆ ಅಂದಾಗ ಅದರ ಮೇಲೆ ಧಾರಾಳವಾಗಿ ತುಪ್ಪನೋ ಬೆಣ್ಣೆನೋ ಈ ರೀತಿ ಸವಬೇಡಿ. ತುಪ್ಪ ಬೆಣ್ಣೆ ಹಾಕಿದರೆ ಪರಾಟ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಎರಡೂ ಸೈಡು ತಿರುಗಿಸ್ತಾ ಒಳ್ಳೆ ಕಲರ್ ಬರಬೇಕು. ಉಬ್ಬಿದೆ ಅಂತ ನೀವು ಪ್ರೆಸ್ ಮಾಡ್ದೇ ಬಿಡಬೇಡಿ, ಚೆನ್ನಾಗಿ ಪ್ರೆಸ್ ಮಾಡಿದಷ್ಟು ಪರಾಟ ಒಳ್ಳೆ ಕಲರ್ ಬರುತ್ತೆ. ಒಳಗಡೆಯಿಂದನೂ ಚೆನ್ನಾಗಿ ಬೆಂದ್ಕೊಂಡು ಹೊರಗಡೆ ಸಾಫ್ಟಾಗಿ ಬರುತ್ತೆ. ಹಾಗೆಯೇ ಪರಾಟ ಬೇಯಿಸಬೇಕಾದ್ರೆ ಯಾವಾಗಲೂ ಫ್ಲೇಮ್ ಹೈಯಲ್ಲೇ ಇಟ್ಕೊಂಡು ಬೇಯಿಸಿ, ಇಲ್ಲಾಂದರೆ ಪರಾಟ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಪರಾಟ ಅಂದಮೇಲೆ ಫ್ಲೇಮನ್ನು ಹೈಯಲ್ಲೇ ಇಟ್ಕೊಂಡು ಒಂದೇ 1 ನಿಮಿಷದಲ್ಲಿ ಬೇಯಿಸಿ ರೆಡಿ ಮಾಡ್ಬೋದು. ಇವಾಗ ಮೃದುವಾದಂಥ ಗೋಬಿ ಪರಾಟ ರೆಡಿಯಾಗಿದೆ. ಈ ಗೋಬಿ ಪರಾಟ ಜೊತೆ ಮೊಸರು ಉಪ್ಪಿನಕಾಯಿ ಎಕ್ಸಲೆಂಟ್ ಕಾಂಬಿನೇಷನು. ಇವತ್ತು ಸೀಸನಲ್ಲಿ ಸಿಗೋ ಅಂಥ ಬಟಾಣಿ ಉಪಯೋಗಿಸಿ ಒಂದು ಬಟಾಣಿ ಗ್ರೇವಿ ಮಾಡಿದ್ದೀನಿ, ಅದಂತೂ ಅದ್ಭುತವಾಗಿದೆ. ಈ ಪರಾಟ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಯಾವುದಾದ್ರೂ ತರಕಾರಿ ಗ್ರೇವಿ ಜೊತೆಗೆ ಮೊಸರು ಉಪ್ಪಿನಕಾಯಿ, ಆಹಾ, ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ ಆ ರೀತಿ ಇರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ, ಮೃದುವಾದಂಥ ಗೋಬಿ ಪರಾಟದ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.